ನಾನು ಸಂಪತ್ ಅಂತೇಳಿ ನಾವು ಬಿಪಾಕಿಂದ ಒಂದು 5 ಜನ ಸಿವಿಕ್ ಲೀಡರ್ಗಳೆಲ್ಲ ಸೇರ್ಕೊಂಡು ನಮ್ಮ ಸಾರಥಿ ಟ್ರಸ್ಟ್ ಅಂತೇಳಿ ನಾವು ಮಾಡಿದ್ದೀವಿ. ಈ ನಮ್ಮ ಸಾರಥಿ ಟ್ರಸ್ಟ್ ಉದ್ದೇಶ ಏನಂತ ಹೇಳಿದ್ರೆ, ಈಗ ಬೆಂಗಳೂರಲ್ಲಿ ಸುಮಾರು ಹೆಣ್ಮಕ್ಳು ಕೆಲಸ ಇದ್ದಾರೆ, ಅಂಥವ್ರಿಗೆಲ್ಲ ನಾವು ಅವೇರ್ನೆಸ್ ಕೊಟ್ಟು ಅವ್ರನ್ನ ಒಂದು ಇಂಟ್ರ್ಯೂ ಮಾಡಿಸಿ ಒಂದು 20 ವಯಸ್ಸಿಂದ 45 ವಯಸ್ಸು ಒಳಗಡೆ ಇರೋತಕ್ಕಂಥ ಹೆಣ್ಮಕ್ಳನ್ನ ಆಯ್ಕೆ ಮಾಡಿ ಅವ್ರಿಗೆಲ್ಲರೂ ನಾವು ಟ್ರೈನಿಂಗ್ ಕೊಡ್ತಾಯಿದ್ದೀವಿ. ಇಡೀ ಬೆಂಗಳೂರಲ್ಲಿ ಎಲ್ಲ ಜಾಗದಲ್ಲಿ ಕೊಡ್ತಾಯಿದ್ದೀವಿ. ಇದು ಬಂದು ಈಗ ಸುಮಾರು ಒಂದು 300 ಜನ ಈಗಾಗಲೇ ನಮಗೆ DL ಕೊಡಿಸ್ಬಿಟ್ಟಿದ್ವಿ. ಈಗ ಇನ್ನೂ ಒಂದು 400 ಜನ ಬಂದ್ಬಿಟ್ಟು ಎಲ್ಲೆಲ್ಲ ನಡೀತಾ ಇದೆ ಎಲ್ಲ ಏರಿಯಾಗಳಲ್ಲಿ ಕೂಡ. ಇದನ್ನು ಸೋಮವಾರದಿಂದ ಶುಕ್ರವಾರವರೆಗೂ ನಾವು ಟ್ರೈನಿಂಗ್ ಕೊಡ್ತೀವಿ. ಮತ್ತು ಅವ್ರಿಗೆ ಒಂದು ದಿವಸ ಶನಿವಾರ ಮಾತ್ರ ಬಂದು ಟ್ರಾಫಿಕ್ ಅವೇರ್ನೆಸ್ ಇರ್ಬೋದು, ಸೇಫ್ಟಿ ಇರ್ಬೋದು, RTO ಕೆಲಸಗಳು ಇರ್ಬೋದು, ಇದನ್ನೆಲ್ಲ ಅವ್ರಿಗೆ ಹೇಳ್ಕೊಡ್ತಾಯಿದ್ದೀವಿ. ಎಲ್ಲ RTOಲ್ಲೂ ಕೂಡ ನಮಗೆ ಯಾವುದೇ ₹1 ದುಡ್ಡನ್ನು ತಗೊಳ್ದೇ ಏನು ಫೀಸ್ ಇದೆಯೋ ಆ ಫೀಸಲ್ಲೇ ನಮಗೆ ಕೊಡಿಸ್ತಾ ಇದ್ದಾರೆ DL ಮೇಡಮ್. Namma Saarathi is not just an initiative, it's a societal change. It's an impact that's going to cause a lot of change towards the women. We all say that every man needs a strong woman behind you, and I think the auto will bring about that change. Namma Saarathi is planning to have 10,000 auto women drivers by 2030, which is a substantial number. You're going to find these pink autos at metros, at the main roads, main streets like Brigade Road and MG Road, Anandarao Circle, all these places which are key spots of travel and commute for women. It's also going to be available at night times, which is going to make it safer for the women to travel, and the rest of the things I think Namma Saarathi should be able to throw more light on.